ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಮನೆಯ ಹೊರಗಡೆ ಚೆನ್ನಾಗಿಯೇ ಇರ್ತೀವಿ, ಆದರೆ ಮನೆಯ ಒಳಗಡೆ ಬಂದ ಮೇಲೆ ಮನಸ್ಸು ಚಂಚಲ ಆಗುತ್ತದೆ. ಇದಕ್ಕೆ ಕಾರಣ ಮತ್ತು ಪರಿಹಾರ. ಯಾರ ಮನಸ್ಸು ಹಿಡಿತದಲ್ಲಿ ಇರುತ್ತದೆಯೋ ಅವರ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಯಾರ ಮನಸ್ಸು ಹಿಡಿತದಲ್ಲಿ ಇರುವುದಿಲ್ಲವೋ ಅವರ ಮನಸ್ಸು ಚಂಚಲವಾಗಿದೆ ಅಂತ ಅರ್ಥ. ಮನಸ್ಸಿಗೆ ಚಂದ್ರಗ್ರಹ ಅಧಿಪತಿ ಅಂತ ಕರಿತೀವಿ. ಅಂದ ಮೇಲೆ ಚಂದ್ರಗ್ರಹ ಮೈಲಿಗೆ ಆದರೆ ಇದರ ಅರ್ಥ ತಾಯಿಯ ಒಡನೆ ಸಂಬಂಧ ಹೊಂದಾಣಿಕೆ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ತಾಯಿಯ ಒಡನೆ ಖುಷಿಯಿಂದ ಇರಬೇಕು, ಇಲ್ಲ ಅಂದರೆ ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾನೆ ಇರಬೇಕಾಗುತ್ತದೆ. ವಿಷಯಕ್ಕೆ ಬಂದರೆ ಮನೆಯ ಹೊರಗಡೆ ರಾಹು ಗ್ರಹ ಅಧಿಪತಿ, ಆದರೆ ಮನೆಯ ಒಳಗಡೆ ಶುಕ್ರ ಅಧಿಪತಿ ಅಂತ ಕರಿತೀವಿ. ಹೌದು, ಮನೆಯಲ್ಲಿ ಏನಾದರೂ ದೋಷ ಇದ್ದರೆ ಸಾಕು. ಮನೆಯಲ್ಲಿ ಇದ್ದಾಗ ಅಪಸ್ವರ, ಕಿರಿಕಿರಿ, ಒತ್ತಡ, ಜಗಳ, ಮನಸ್ತಾಪ ಯಾವಾಗಲೂ ಇದ್ದೇ ಇರುತ್ತದೆ. ಅದೇ ಹೊರಗಡೆ ಇದ್ದಾಗ ಯಾವ ಯೋಚನೆ ಇರುವುದಿಲ್ಲ, ಖುಷಿಯಿಂದ ಇರ್ತೀವಿ, ಎಲ್ಲವೂ ಮರೆತು. ಹೌದು, ಇದಕ್ಕೆ ಪರಿಹಾರ ಅಂತ ಮನೆಯಲ್ಲೇ ಮೂಲೆಯಲ್ಲೇ ಸ್ವಚ್ಛ ಮಾಡಬೇಕು. ಆಮೇಲೆ 11 ಸೋಮವಾರ ಅಥವಾ ಹುಣ್ಣಿಮೆ ದಿನದಲ್ಲಿ ಒಂದು ಮುಷ್ಟಿ ಅಕ್ಕಿ ತೆಗೆದುಕೊಂಡು ಚಂದ್ರದೇವನ ಹತ್ತಿರ ಸಂಕಲ್ಪ ಮಾಡಿಕೊಂಡು ಅರಳಿ ಮರದ ಬುಡದಲ್ಲಿ ಹಾಕಬೇಕು. ಹಾಕಿದರೆ ಸಮಸ್ಯೆ ಪರಿಹಾರ ಆಗುತ್ತದೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.